ನಮಸ್ಕಾರ. ಆ, ನೋಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ವಿಜಿಲೆನ್ಸ್ ಅವೇರ್ನೆಸ್ ವೀಕನ್ನು ಆಚರಿಸ್ತಾ ಇದ್ದೀವಿ. ಸೊ ಮೂಲತಃ ಏನಂತಂದರೆ ಇದು ರಾಷ್ಟ್ರ ವ್ಯಾಪಿ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರ ಸ್ವಾಮ್ಯತ್ವದ ಸಂಸ್ಥೆಗಳು ಹಾಗೂ ಸ್ಟೇಟ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಸೊ ಎಲ್ಲ ಸರ್ಕಾರಿ ರಂಗದಲ್ಲಿ ನಾವು ಇದನ್ನು ಆಚರಿಸ್ತೀವಿ. ಸೊ ಈ ವರ್ಷ ನಮಗೆ ಈ ಅಕ್ಟೋಬರ್ 27 ನೆಕ್ಸ್ಟ್ 18 ನವಂಬರ್ವರೆಗೆ ನಾವು ಇದು ಮಾಡ್ತೀವಿ. ದಟ್ ಈಸ್ ಒಂದು ವಿಶೇಷವಾದ ಚಟುವಟಿಕೆಗಳಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಎಲ್ಲ ಥರದ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ವಿ ಅಂಡರ್ಟೇಕ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಸೊ ಇದ್ರ ಮುಖ್ಯವಾಗಿ ಏನಂತಂದರೆ ಒಂದು ಜನರಲ್ ಸೆನ್ಸಿಟೈಸೇಷನ್ ಸಾರ್ವಜನಿಕರಿಗೆ ಮತ್ತು ಎಲ್ಲ ಸರ್ಕಾರದ ವಿಭಾಗಗಳು, ಸರ್ಕಾರದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಅವರವರ ಡಿಪಾರ್ಟ್ಮೆಂಟ್ ಒಂದು ಈ ವರ್ಷ ನಮಗೊಂದು 5 ನಮ್ಮ ರಾಜ್ಯದಿಂದ 5 ನಾವು ವಿಶೇಷ ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಈ ಎಕ್ಸಾಂಪಲ್ ಅಂದರೆ ಪೆಂಡೆನ್ಸಿ ರೆಡ್ಯೂಸ್ ಮಾಡೋದು, ಓಕೆ, ಆಮೇಲೆ ಹಳೆಯ ಕೇಸ್ಗಳನ್ನೆಲ್ಲ ಕ್ಲೋಸ್ ಮಾಡೋದು, ಈ ಥರ ಒಂದು 5. ಆಮೇಲೆ ಡಿಜಿಟಲ್ ಇನಿಷಿಯೇಟಿವ್ಸ್ ನಾವು ಕೈಗೊಳ್ಳೋದು ಮತ್ತು ಅಂದರೆ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ ಈ ಥರ ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಸೊ ಮೂಲತಃ ಏನಂತಂದರೆ ಸಾರ್ವಜನಿಕರ ಏನು ಪಬ್ಲಿಕ್ ಡೆಲಿವರಿ ಆಫ್ ಸರ್ವಿಸಸ್, ಸಿಟಿಜನ್ ಸರ್ವಿಸಸ್ ಹೆಚ್ಚಿಗೆ ಆಗಬೇಕು, ಉನ್ನತ ಮಟ್ಟದ ಸರ್ವಿಸನ್ನು ನಾವು ಸರ್ಕಾರ ಎಲ್ಲ ಸಂಸ್ಥೆಗಳಿಂದ ಸಾರ್ವಜನಿಕರಿಗೆ ಆಗಬೇಕು ಮತ್ತು ನಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮತ್ತು ಕಾನೂನುಬದ್ಧವಾಗಿ ಇನ್ನೂ ಎಫಿಷಿಯೆಂಟಾಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮತ್ತು ಇಂಪ್ರೂವ್ಮೆಂಟಿಗೆ ಒಂದು ವಿಶೇಷವಾದ ನಾವು ಸೆಲ್ಫ್ ಮೋಟಿವೇಟ್ ಆಗಿ ಇದನ್ನು ಮಾಡುವಂಥ ಒಂದು ಕೆಲಸ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ಇವತ್ತಿನ ವಿಷಯ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಬೆಳಗಾವಿ ಜಿಲ್ಲೆ ಕರ್ನಾಟಕದ ಶ್ರೀ ಹನುಮಂತರಾಯ್ IPS ಅವರು. ಸರ್, ಈಗ ಎಲ್ಲ ಒಂದು ದಿನದ್ದು ಥೀಮು ಘೋಷವಾಕ್ಯ ಅಂತ ಬಂದೇ ಬರುತ್ತೆ. ಅಂಥ ಸಂದರ್ಭದಲ್ಲಿ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಇದರ ಥೀಮ್ ಘೋಷವಾಕ್ಯ ಏನು, ಅದ್ರ ಬಗ್ಗೆ ಸ್ವಲ್ಪ. ಎಸ್, ಈ ವರ್ಷ 2025ಕ್ಕೆ ನಮ್ಮ ಥೀಮ್ ಘೋಷವಾಕ್ಯ ಇರೋದು ವಿಜಿಲೆನ್ಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಅದರ ಅರ್ಥ ಏನಂತಂದರೆ ವಿಜಿಲೆನ್ಸ್ ಅನ್ನೋದು ನಮ್ಮ ಎಲ್ಲರ ಒಂದು ಸಾಮೂಹಿಕ ಜವಾಬ್ದಾರಿ. ಸೊ ಇದರಲ್ಲಿ ಒನ್ಸ್ ವಿ ಸೇ ದಿ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ, ಇದರಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಸ್ಟೇಕ್ ಹೋಲ್ಡರ್ಸ್ ಯಾರು ಅನ್ನೋದು ಪ್ರಶ್ನೆ. ಸೊ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ದಿ ಗೌರ್ಮೆಂಟ್ ಏಜೆನ್ಸೀಸ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಮತ್ತು ವಿಶೇಷವಾಗಿ ಆ್ಯಂಟಿ ಕರಪ್ಷನ್ ಏಜೆನ್ಸಿ ಆದಂಥ ನಮ್ಮ ಕರ್ನಾಟಕ ಲೋಕಾಯುಕ್ತ, ಮತ್ತು ಎಲ್ಲ ಡಿಪಾರ್ಟ್ಮೆಂಟದ ಅಧಿಕಾರಿಗಳು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಸಿಬ್ಬಂದಿ ವರ್ಗದವರು ನಾವು. ಅದರ ಜೊತೆಗೆ ನಮಗೆ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಒನ್ ಸೈಡ್ ಅಫೇರ್ ಆಗಲ್ಲ ಇದು. ಯೂಶ್ವಲಿ ನಮ್ಮ ಕಾರ್ಯಕ್ರಮ, ನಮ್ಮ ಏನು ಪರಿಶ್ರಮ ಅಥವಾ ನಮ್ಮ ಪ್ರಯತ್ನಗಳಿಗೆ, ನಮ್ಮ ಈ ಒಂದು ಹೋರಾಟದಲ್ಲಿ ಮುಖ್ಯವಾಗಿರೋದು ಸಾರ್ವಜನಿಕರ ಸಹಕಾರ, ಸಾರ್ವಜನಿಕರ ಮಾರ್ಗದರ್ಶನ, ಸಾರ್ವಜನಿಕರ ಪಾಲುದಾರಿಕೆ. ಸೊ ಇದರಲ್ಲಿ ವಿ ಬೋತ್ ಶೇರ್. ಸೊ ಇದೊಂದು ಸಕ್ಸಸ್ಫುಲ್ಲಾಗಿ ನಾವು ನಿರ್ಮೂಲನೆ ಮಾಡಿ ಮತ್ತು ನಮ್ಮ ಕಾರ್ಯಕ್ರಮಗಳು ನಮ್ಮ ಎಲ್ಲ ವ್ಯವಸ್ಥೆಯನ್ನು ಕ್ಲೀನಾಗಿ ನಾವು ನಡೆಸ್ಕೊಂಡು ಹೋಗ್ಬೇಕಂತಂದರೆ ಸಾರ್ವಜನಿಕರು ಕೂಡ ದೇ ಶುಡ್ ಈಕ್ವಲಿ ಟೇಕ್ ಇಂಟ್ರೆಸ್ಟ್ ಆ್ಯಂಡ್ ಕೋಆಪ್ರೇಟ್ ಆ್ಯಂಡ್ ಹೆಲ್ಪ್ ಅಸ್ ಸೊ ದ್ಯಾಟ್ ನಾವು ನಮಗೆ ನಮ್ಮ ಅಬ್ಜೆಕ್ಟಿವ್ಸನ್ನು ರೀಚ್ ಆಗ್ತೀವಿ. ಮತ್ತು ಈವನ್ ಗೌರ್ಮೆಂಟ್ ಆಫೀಸರ್ಸು, ಡಿಪಾರ್ಟ್ಮೆಂಟ್ ಕೂಡ ಅಲರ್ಟಾಗಿ ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಾರ್ವಜನಿಕರ ಪಾತ್ರ, ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ ಸರ್. ಅದರಿಗಿಂತ ಮುಂಚೆ ಸಂಕ್ಷಿಪ್ತವಾಗಿ ಸರ್, ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಸ್ವಲ್ಪ. ಎಸ್, ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ನಾವು ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಭಾಳಷ್ಟು ಇಡೀ ರಾಜ್ಯದಲ್ಲೇ ಮುಂಚೂಣಿಯಲ್ಲಿ ನಾವು ಕೆಲಸ ಹಿಂದೆ ಕೂಡ ಮಾಡಿದ್ದೀವಿ, ಈಗಲೂ ಕೂಡ ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಆ್ಯಸ್ ಎನ್ ಇನ್ಸ್ಟಿಟ್ಯೂಟ್ ವಿ ಹ್ಯಾವ್ ಡನ್ ವೆರಿ ಇಂಪಾರ್ಟೆಂಟ್ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಸೊ ಕರ್ನಾಟಕದಲ್ಲಿ ಕರ್ನಾಟಕ ಲೋಕಾಯುಕ್ತ ಏನು 1984
ಆ್ಯಕ್ಟ್ 1984 ಆ್ಯಕ್ಟ್ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ನಮ್ಮ ಮುಖ್ಯ ಏನು ಕಚೇರಿ ಸಂಸ್ಥೆ ಇದೆ ಬೆಂಗಳೂರಲ್ಲಿ, ಕರ್ನಾಟಕ ಲೋಕಾಯುಕ್ತ ಹೆಡ್ ಆಫೀಸ್ ಅಲ್ಲಿದೆ. ಇಟ್ ಈಸ್ ಬೀಯಿಂಗ್ ಹೆಡೆಡ್ ಬೈ ಆನರಬಲ್ ಜಸ್ಟಿಸ್ BS ಪಾಟೀಲ್ ಸರ್ ಅವರು ಈಗ ನಮ್ಮ ಲೋಕಾಯುಕ್ತ ಇದ್ದಾರೆ ಕರ್ನಾಟಕಕ್ಕೆ. ಸೊ ಅವರ ಸಾಹೇಬರ ಜೊತೆಗೆ ನಮಗೆ ಉಪಲೋಕಾಯುಕ್ತ ಇಬ್ಬರು ಜಸ್ಟಿಸ್ ಸೀನಿಯರ್ ಜಸ್ಟಿಸ್ ಇದ್ದಾರೆ. ಆನರಬಲ್ ಜಸ್ಟಿಸ್ ಫಣೀಂದ್ರ ಸಾಹೇಬರು ಮತ್ತು ಆನರಬಲ್ ಜಸ್ಟಿಸ್ ವೀರಪ್ಪ ಸಾಹೇಬರಿದ್ದಾರೆ. ಸೊ ಆ್ಯಂಡ್ ವಿ ಹ್ಯಾವ್ ಗಾಟ್ ಡಿಫ್ರೆಂಟ್ ವಿಂಗ್ಸ್ ಇದೆ ನಮ್ಮಲ್ಲಿ ಲೋಕಾಯುಕ್ತದಲ್ಲಿ. ಎನ್ಕ್ವೈರಿ ವಿಂಗ್ ಇದೆ, ಪೊಲೀಸ್ ವಿಂಗ್ ಇದೆ, ಮತ್ತು ಟೆಕ್ನಿಕಲ್ ವಿಂಗ್ ಇದೆ, ಮತ್ತು ಕೋಆರ್ಡಿನೇಷನ್ ಆ್ಯಂಡ್ ಟ್ರೈನಿಂಗ್ ವಿಂಗ್ ಇದೆ. ಈ ಥರ ಹಲವಾರು ವಿಂಗ್ಸ್ ಇದ್ದಾವೆ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೀಲ್ಡ್ ಆಪ್ರೇಷನ್ಸಿಗೆ, ಫೀಲ್ಡ್ ಏನು ವರ್ಕಿಗೆ ನಮ್ಗೆ ಪೊಲೀಸ್ ವಿಂಗ್ಸ್ ಇದೆ. ಸೊ ಈ ಪೊಲೀಸ್ ವಿಂಗ್ಸು ದೇ ಆರ್ ಇನ್ ಆಲ್ ಆಫ್ ದಿ ಸ್ಟೇಟಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮದು ಕರ್ನಾಟಕ ಲೋಕಾಯುಕ್ತ ಕಚೇರಿಗಳಿದ್ದಾವೆ. ದೇ ಆರ್ ಹೆಡೆಡ್ ಬೈ SP ರ್ಯಾಂಕ್ ಅಧಿಕಾರಿಗಳು ನಾವಿದ್ದೀವಿ. ಕೆಲವೊಂದು ಜಿಲ್ಲೆಗಳ ಎಕ್ಸಾಂಪಲ್ ಧಾರವಾಡ ಇದೆ. ಧಾರವಾಡದಲ್ಲಿ ಧಾರವಾಡ SP ಅಂಡರ್ ಗದಗ ಆ್ಯಂಡ್ ಧಾರವಾಡ 2 ಜಿಲ್ಲೆ ಬರುತ್ತೆ. ಆ ಥರ ಈ ಒಂದು ಮಂಗಳೂರು SP ಅಂಡರ್ ಮಂಗಳೂರು ಉಡುಪಿ ಬರುತ್ತೆ. ಈ ಥರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಲೋಕಾಯುಕ್ತ ಆಫೀಸು, ಲೋಕಾಯುಕ್ತ ಅಧಿಕಾರಿಗಳು, ಲೋಕಾಯುಕ್ತ ಸಿಬ್ಬಂದಿ, ಸೊ ನಮ್ಮದೇ ಆದ ಒಂದು ಏನು ಕಾಯ್ದೆ ಮತ್ತು ಇನ್ಸ್ಟ್ರಕ್ಷನ್ಸ್ ಅಡಿಯಲ್ಲಿ ವಿ ಆರ್ ವರ್ಕಿಂಗ್. ಸೊ ನಮ್ಮ ಏನು ಜವಾಬ್ದಾರಿಗಳಿದ್ದಾವೆ, ನಮ್ಮ ಮೇಲಾಧಿಕಾರಿಗಳ ಇನ್ಸ್ಟ್ರಕ್ಷನ್ಸು ಮತ್ತು ಮುಖ್ಯವಾಗಿ ಏನಂತಂದರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಹಾಗೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಅದು 1988 ಆ್ಯಕ್ಟ್ ಏನಿದೆ ಸೆಂಟ್ರಲ್ ಆ್ಯಕ್ಟು. ಸೊ ವಿ ಇಂಪ್ಲಿಮೆಂಟ್ ಬೋತ್ ದಿ ಆ್ಯಕ್ಟ್ಸ್. ಒಂದು ಕರ್ನಾಟಕ ರಾಜ್ಯದ ಕಾಯ್ದೆ ಇದೆ, ನಮ್ಮ ಕಾಯ್ದೆ, ಒಂದು ಕೇಂದ್ರ ಕಾಯ್ದೆ ಇದೆ. ಸೊ ಆ್ಯಂಟಿ ಕರಪ್ಷನ್ ಲಾ ನಮ್ಮದು ಏನಿದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂಥೇಳಿ. ಸೊ ಎರಡೂ ಕಾಯ್ದೆ ಅಡಿಯಲ್ಲಿ ನಾವು ನಮ್ಮ ಎಲ್ಲ ಕಾರ್ಯಕ್ರಮಗಳು ಮತ್ತು ನಮ್ಮ ಆಲ್ ಡ್ಯೂಟೀಸು ವಿ ಪರ್ಫಾರ್ಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಭ್ರಷ್ಟಾಚಾರ ನಿರ್ಮೂಲನಾ ಸಪ್ತಾಹ, ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಬೆಳಗಾವಿ ಜಿಲ್ಲೆ ಕರ್ನಾಟಕದ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಹನುಮಂತರಾಯ್ ಅವರು. ಸರ್, ಈಗ ಭ್ರಷ್ಟಾಚಾರ, ಅದು ಭ್ರಷ್ಟಾಚಾರದ ಪರಿಣಾಮಗಳು ನಮ್ಮ ದೇಶದ ಅಭಿವೃದ್ಧಿ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಅದರ ಬಗ್ಗೆ ನೀವು ಭಾಳ ರೆಲೆವೆಂಟ್ ಒಂದು ವಿಚಾರ ಕೇಳಿದ್ದೀರ. ಸೊ ಇಟ್ ಈಸ್ ಏನಪ್ಪ ಬಹಳಷ್ಟು ಏನಪ್ಪ ಇಂಪಾರ್ಟೆಂಟ್ ಇದೆ. ಏನಂತಂದರೆ ಏನು ಈ ಕರಪ್ಷನ್ ಮತ್ತು ಅದರದ್ದು ಬ್ಯಾಡ್ ಎಫೆಕ್ಟ್ಸು, ಸೈಡ್ ಎಫೆಕ್ಟ್ಸು, ಇದು ಎಲ್ಲ ಒಂದು ಅಂಗಗಳು ಅಂತಂದರೆ ನಮ್ಮ ಸರ್ಕಾರಿ ಇಲಾಖೆ ಕೆಲಸ ಮಾಡುವಂಥ ಕಾರ್ಯವಿಧಾನಗಳು. ನಾವು ಸರ್ಕಾರ ಬಹಳಷ್ಟು ಏನಪ್ಪ ಒಳ್ಳೆ ಮತ್ತು ಜನರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿರ್ತಾರೆ. ಸೊ ಆ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸ್ಬೇಕಂತಂದರೆ ನಾವು ಸಂಬಂಧಪಟ್ಟ ಎಲ್ಲ ಇಲಾಖೆಯವರು ಅವರವ್ರ ಇಲಾಖೆ ಕಾರ್ಯಕ್ರಮಗಳನ್ನು ನಾವು ವಿ ಹ್ಯಾವ್ ಟು ಎಕ್ಸಿಕ್ಯೂಟ್. ಸೊ ಈಗ ಎಕ್ಸಾಂಪಲ್ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಂದರೆ, ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಒಂದು ಬಹಳ ಮಹತ್ತರವಾದ ಒಂದು ಸ್ಕೀಮ್ ಇದೆ. ಅಲ್ಲಿ ಸೀನಿಯರ್ ಸಿಟಿಜನ್ಸಿಗೆ ಸರ್ಕಾರದಿಂದ ಒಂದು ಧನ ಸಹಾಯ ಏನಪ್ಪ ಲಭ್ಯವಾಗುತ್ತೆ. ಮತ್ತು ಅದೇ ರೀತಿ ಸಾಕಷ್ಟು ಮೆಡಿಕಲ್ ಆ್ಯಂಡ್ ಹೆಲ್ತ್ ಫೆಸಿಲಿಟೀಸ್ ಇದ್ದಾವೆ. ಆರೋಗ್ಯ ಬಗ್ಗೆ ಸ್ಕೀಮ್ ಇದೆ ನಮ್ಮ ಪೊಲೀಸ್ ಇಲಾಖೆಗೆ. ಮತ್ತು ಈಗ ಸರ್ಕಾರದಿಂದ ಈ ಕೃಷಿ ಇಲಾಖೆಯಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಈಗ ಫಾರ್ಮ್ ಪಾಂಡ್ಸ್ ಮಾಡೋದಾಗಲಿ ಅಥವಾ ರೈತರಿಗೆ ತೋಟಗಾರಿಕೆ ಬೆಳೆಯನ್ನು ಬೆಳೀಲಿಕ್ಕೆ ಶೇಡ್ ನೆಟ್ಸ್ಗಳು ಪ್ರೊವೈಡ್ ಮಾಡೋದಾಗಲಿ. ಸೊ ಹಲವಾರು ಕಾರ್ಯಕ್ರಮಗಳೇನಂತಂದರೆ ಸಬ್ಸಿಡಿ ಪ್ರೋಗ್ರಾಮ್ಸ್ ಇರ್ತವೆ ಮತ್ತು ಅವರಿಗೆ ಸಾಕಷ್ಟು ಅನುಕೂಲ ಆಗೋಂಥ ಕಾರ್ಯಕ್ರಮಗಳು. ಅವನ್ನು ಸರಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ನಮ್ಮದಿದೆ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಸರ್ವೆಂಟ್ಸು, ಗೌರ್ಮೆಂಟ್ ಆಫೀಸರ್ಸು, ಸಂಬಂಧಪಟ್ಟ ಇಲಾಖೆಯವರು. ಸೊ ಅದನ್ನು ಸರಿಯಾಗಿ ನಾವು ಅದನ್ನು ಜಾರಿ ಮಾಡಲಿಲ್ಲ ಅಂತಂದರೆ ಅಲ್ಲಿ 2 ಥರ ತೊಂದರೆ ಆಗಿತ್ತು. ಒಂದು, ಯಾರಿಗೆ ಟಾರ್ಗೆಟ್ ಗ್ರೂಪ್ ಸಾರ್ವಜನಿಕರಿಗೆ ಏನು ಅದರಿಂದ ಲಾಭ ಆಗಬೇಕಾಗಿತ್ತು ಅದು ಮುಟ್ಟುವುದಿಲ್ಲ. ಮತ್ತು ಸರ್ಕಾರದ ಕಾರ್ಯಕ್ರಮಗಳು ಕೂಡ ಅದನ್ನು ಉದ್ದೇಶಗಳು ಕೂಡ ಈಡೇರಲ್ಲ. ಈ ಮೂಲಕ ಅಲ್ಲಿ ಏನಾಗುತ್ತೆ ಅಂತಂದರೆ ಈಗ ಜನರಿಗೆ ಟೈಮಿಗೆ ಅವರಿಗೆ ಫಲಾನುಭವಿ ಆಯ್ಕೆ ಮಾಡೋದಾಗಲಿ, ಆಮೇಲೆ ಅವರಿಗೆ ಟೈಮ್ಲಿ ಆ ಪ್ರಾಜೆಕ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಾಗಲಿ,
ಮತ್ತು ಇದರಲ್ಲಿ ಸಾಕಷ್ಟು ಏನಪ್ಪ ದ್ವಂದ್ವಗಳು ಮತ್ತು ಅವರು ನೆಪಾಟಿಸಮು ಮತ್ತು ಫೇವರಿಟಿಸಮು ಅಂತ ನಾವೇನು ಹೇಳ್ತೀವಿ ಆ ಥರ ಆಗಿಬಿಟ್ರೆ ಅವು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಲ್ಲ. ಸೊ ದೇರ್ ಬೈ ಇಟ್ ಅಫೆಕ್ಟ್ಸ್ ಡೈರೆಕ್ಟ್ಲಿ ಟು ದಿ ಪೀಪಲ್ ಆಫ್ ಅವರ್ ಕಂಟ್ರಿ, ಆಫ್ ಅವರ್ ಲ್ಯಾಂಡ್. ಒಂದು ಎರಡನೇದೇನಂತಂದರೆ ಇದರಿಂದ ನಮಗೆ ಪ್ರೊಡಕ್ಟಿವಿಟಿ, ಎಫಿಷಿಯನ್ಸಿ ಎಲ್ಲ ಕೂಡ ಏನಪ್ಪ ಡಿಕ್ರೀಸ್ ಆಗುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಯಾರಿಗೆ ಸಿಗಬೇಕಾಗಿತ್ತು ಯೋಗ್ಯ ಇದ್ದವರು ಎಲಿಜಿಬಲ್ ಬೆನಿಫಿಷರೀಸಿಗೆ ಸಿಗಲ್ಲ. ನಾವು ಅಲ್ಲಿ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ, ಯಾರಿಗಾದರೂ ಬೇರೆಯವರಿಗೆ ನಾವು ಅವ್ರ ಪ್ರಾಮುಖ್ಯತೆ ಕೊಟ್ಟು ಬೇರೆಯವರು ಪರ್ಸನಲ್ ಇಂಟ್ರೆಸ್ಟಿಂದ ಏನೋ ಒಂದಷ್ಟು ಡಿವಿಯೇಷನ್ಸ್ ಮಾಡ್ತಾರೆ. ಈಗ ಏನಾಗುತ್ತೆ ನಮ್ಮಲ್ಲಿ ಮುಖ್ಯವಾಗಿ ನೋಡಿ, ನಾವು ಟ್ರ್ಯಾಪು ಮತ್ತು ಡಿಸ್ಪ್ರಪೋರ್ಷನೇಟ್ ಅಸೆಟ್ ಮತ್ತು ಮಿಸ್ಕಂಡಕ್ಟ್ ಅಂತೆ ಮುಖ್ಯವಾಗಿ 3 ಥರದ ಕೆಲಸ ಮಾಡ್ತೀವಿ. ಓಕೆ. ಸೊ ಈ ಮಿಸ್ಕಾಂಡಕ್ಟ್ ಅನ್ನೋದೇನಿದೆಯಲ್ಲ ಅದು ನೇರವಾಗಿ ನಮ್ಮ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅದು ಸಂಬಂಧಪಟ್ಟಂಥದ್ದು. ಒಂದು ಏನಂತಂದರೆ ಸರಿಯಾಗಿ ನಾವು ಅದು ಜಾರಿ ಮಾಡಲಿಲ್ಲ ಅಂತಂದರೆ ಅಲ್ಲಿ ಅವರು ವೈಯಕ್ತಿಕ ಲಾಭ, ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಅಲ್ಲಿ ತೊಂದರೆ ಆಗಿಬಿಟ್ಟಿದ್ರೆ ದೇರ್ ಕಮ್ಸ್ ಏನಪ್ಪ ಮಿಸ್ಕಂಡಕ್ಟ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದಿ ಸ್ಕೀಮ್ ವಿಲ್ ನಾಟ್ ಬಿ ಪ್ರಾಪರ್ಲಿ ಎಕ್ಸಿಕ್ಯೂಟೆಡ್ ಆರ್ ಇಂಪ್ಲಿಮೆಂಟೆಡ್. ಸೊ ಈ ಥರ ಅದು ನಮ್ಮ ಎಲ್ಲ ವಿಭಾಗಗಳಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಟ್ರಾನ್ಸ್ಪರೆನ್ಸಿ ಮತ್ತು ಈಗಿನ ಏನು ಡಿಜಿಟಲ್ ಯುಗದಲ್ಲಿ ಟ್ರಾನ್ಸ್ಪರೆನ್ಸಿ ಮತ್ತು ಎಫಿಷಿಯೆಂಟಾಗಿ ಮಾಡೋದರಿಂದ ಎಷ್ಟು ಜನರಿಗೆ ತಲುಪಬೇಕಾಗಿತ್ತು ಅಷ್ಟು ಜನರಿಗೆ ತಲುಪಲ್ಲ. ಬಜೆಟ್ ಸೋರಿಕೆ ಆಗುತ್ತೆ. ಸರ್ಕಾರ ನಿಗದಿಪಡಿಸಿದ್ದು ಏನು ಅಮೌಂಟ್ ಇರುತ್ತೆ ಆ ಅಮೌಂಟು ಆ ಸರ್ಕಾರದ ಕೊನೆ ಲಾಸ್ಟ್ ಪಾರ್ಟ್ ಯಾರು ಬೆನಿಫಿಷರಿ ಇದೆ ಅವರಿಗೆ ಸರಿಯಾಗಿ ಟಾರ್ಗೆಟ್ ಗ್ರೂಪಿಗೆ ಹೋಗಿ ಮುಟ್ಟಬೇಕಾಗತ್ತೆ. ಅದು ಕರಪ್ಷನ್ ಇದ್ದರೆ ಅದು ಮುಟ್ಟೋದಿಲ್ಲ. ಹೌದು, ಅದಾಗೋದಿಲ್ಲ. ಸೊ ದಿಸ್ ಈಸ್ ಹೌ. ಆ್ಯಂಡ್ ಡಿಲೇಸ್ ಕಾಸಿಂಗ್ ಡಿಲೇ. ಸೊ ಡಿಲೇ ನಿಮ್ಗೆ ಗೊತ್ತಿದೆ. ಡಿಲೇ ಯಾವುದಾದ್ರೂ ಒಂದು ಡಿಲೇ ಆದ ತಕ್ಷಣ ಈಗ ಯಾವುದೋ ಒಂದು ರೋಡು ಅಥವಾ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ನಾವು ಮಾಡಬೇಕಾದ್ರೆ ಡಿಲೇ ಆದರೆ ಇಟ್ ಹ್ಯಾಸ್ ಗಾಟ್ ಮಲ್ಟಿಪಲ್ ಎಫೆಕ್ಟ್ಸ್ ಆಗುತ್ತೆ. ಬಿಕಾಸ್ ಕಾಸ್ಟ್ ಓವರ್ ರನ್ ಆಗುತ್ತೆ. ದೆನ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಟೈಮ್ಲಿ ಆಗಲಿಲ್ಲ ಅಂದರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ನೆಗೆಟಿವ್ ಎಫೆಕ್ಟ್ ಓವರ್ ದಿ ಡೆವಲಪ್ಮೆಂಟ್ ಆಫ್ ದಿ ಹೋಲ್ ಪ್ರೋಗ್ರಾಮ್ ಓವರ್ ದ ಸ್ಟೇಟ್. ಸೊ ಹೀಗಾಗಿ ನಾವು ಇಟ್ ಹ್ಯಾಸ್ ಗಾಟ್ ಎ ವೆರಿ ವೈಡ್ ರ್ಯಾಮಿಫಿಕೇಷನ್ಸ್ ಇದೆ. ಮತ್ತು ನಾವು ಅದನ್ನು ಖಂಡಿತ ರೆಗ್ಯುಲೇಟ್ ಮಾಡಬೇಕಾಗತ್ತೆ. ನಾವು ವಿಕಸಿತ ಭಾರತ್ ಏನು ನಾವು ಧ್ಯೇಯ ಉದ್ದೇಶ ಇಟ್ಕೊಂಡು ನಾವು ಮುನ್ನಡೀತಾ ಇದ್ದೀವಿ. ಸೊ ಆ್ಯಸ್ ಏನು ನಾವು ಈಗ 5th ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್ ಅಂತ ಹೇಳ್ತೀವಿ. ಅವರ್ ಟಾರ್ಗೆಟ್ ಈಸ್ ಟು ಗೋ ಟು 3rd ಲಾರ್ಜೆಸ್ಟ್ ಆರ್ ಇಂಪ್ರೂವ್ ಅವರ್ ಎಕಾನಮಿ. ಅದು ಒಂದು ಪ್ಲಸ್ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಏನು ಧ್ಯೇಯ ಉದ್ದೇಶಗಳನ್ನು ನಾವು ಈಡೇರಬೇಕಂದ್ರೆ ಖಂಡಿತ ಐ ಬಿಲೀವ್ ದ್ಯಾಟ್ ಇಟ್ ಶುಡ್ ಬಿ ಕರ್ಟೇಲ್ಡ್ ಆ್ಯಂಡ್ ಇಟ್ ಶುಡ್ ಬಿ ರೆಗ್ಯುಲೇಟೆಡ್ ಆ್ಯಂಡ್ ಇಟ್ ಶುಡ್ ಬಿ ವೈಪ್ಡ್ ಔಟ್. ಓಕೆ. ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸ